ಸೊ ನಾವು ಬ್ಯಾಂಕ್ ನಿಫ್ಟಿಯಲ್ಲಿ ಬೆಳಿಗ್ಗೆ ನಾವು ಪ್ರೀ ಮಾರ್ಕೆಟ್ ಅನಾಲಿಸಿಸ್ ಅಲ್ಲಿ ಅಪ್ಡೇಟ್ ಮಾಡಿದ್ವಿ. ಮಾರ್ಕೆಟ್ ಏನಾಗುತ್ತಂದ್ರೆ 55,800 ಇಂದ ರಿಜೆಕ್ಷನ್ ಆಗಿ ಕೆಳಗಡೆ ಬರುತ್ತೆ ಅಂತ ಕೂಡ ಪ್ರೀ ಮಾರ್ಕೆಟ್ ಅಲ್ಲಿ ಕೊಟ್ಟಿದ್ವಿ. ಸೊ ಅದೇ ತರ ಏನಾಗಿದೆ, ಪ್ರೈಸು ಟಾಪ್ ಅಲ್ಲಿ ಸೆಲ್ಲಿಂಗ್ ಸೈಡ್ ನ ಕನ್ಫರ್ಮೇಶನ್ ನಾವು ಕ್ಲಾರಿಟಿ ತಗೊಂಡು ಸೆಲ್ಲಿಂಗ್ ಸೈಡ್ ಹೋಗಿದ್ವಿ. ಯಾವುದೇ ಕಾರಣಕ್ಕೂ ರಿಜೆಕ್ಷನ್ ಆಗುತ್ತಂತ ಹೇಳಿ ವಿತೌಟ್ ಕನ್ಫರ್ಮೇಶನ್ ಇಲ್ಲದೆ ಟ್ರೇಡ್ ಮಾಡ್ಲಿಕ್ಕೆ ಹೋಗ್ಲಿಲ್ಲ. ಓಕೆನಾ. ಸೊ ಅದನ್ನ ಯಾವ ತರ ಕನ್ಫರ್ಮೇಶನ್ ತಗೊಂಡ್ವಿ ಅಂದ್ರೆ ಆರ್ಡರ್ ಫ್ಲೋ ದಲ್ಲಿ ನೋಡ್ಬೇಕಾಗತ್ತೆ. ಓಕೆನಾ. ಸೊ ಆರ್ಡರ್ ಫ್ಲೋ ದಲ್ಲಿ ಏನಾಗಿದೆ ಅಂದ್ರೆ ಆಲ್ಮೋಸ್ಟ್ ಡೆಲ್ಟಾ ಕ್ವಾಟು ಮತ್ತನ್ನ ಎಲ್ಲ ಚೆಕ್ ಮಾಡ್ಬೇಕಾಗತ್ತೆ. ಅಲ್ಲಿ ಏನಾಗಿದೆ ಅಂತೇಳಿ ವಿಷಯಗಳನ್ನ ತಿಳ್ಕೊಂಡು ನಾವೇನ್ ಮಾಡ್ಬೇಕಂದ್ರೆ ಸೆಲ್ಲಿಂಗ್ ಸೈಡ್ ಹೋಗ್ಬೇಕಾಗತ್ತೆ. ಓಕೆ. ನಮ್ದು ರಿಸ್ಕ್ ಬಂದು ಆಲ್ಮೋಸ್ಟ್ 30 ಪಾಯಿಂಟ್ ಮಾತ್ರ ರಿಸ್ಕ್ ಇತ್ತು. ಆಲ್ಮೋಸ್ಟ್ 200 ಪಾಯಿಂಟ್ಸ್ ಮೇಲೆ ನಾವು ಏನ್ ಮಾಡಿದ್ವಿ, ಪೊಸಿಷನ್ಸ್ ಅನ್ನ ಕ್ಲೋಸ್ ಮಾಡ್ಕೊಂಡಿದೀವಿ. ಆಲ್ಮೋಸ್ಟ್ ಏನಾಗಿದೆ ಅಂದ್ರೆ ಪ್ರೈಸ್ ಕೆಳಗಡೆನೆ ಬಿದ್ದಿದೆ ನಾವು ಅನ್ಕೊಂಡಾಗೆ. ಓಕೆನಾ. ಸೊ ಆಲ್ಮೋಸ್ಟ್ ನಾವು ಇಲ್ಲಿ ಪಾಯಿಂಟ್ ಅಲ್ಲಿ ಬಂದಾಗ ಪೊಸಿಷನ್ಸ್ ಅನ್ನ ಕ್ಲೋಸ್ ಮಾಡ್ಕೊಂಡಿವಿ. ಸೊ ಅದೇ ತರ ನಮ್ ಕೂಡ ಎಲ್ಲ ನಮ್ ಗ್ರೂಪ್ ಚಾನಲ್ ಅಲ್ಲಿ ಕೂಡ ನಾವು ಅಪ್ಡೇಟ್ ಮಾಡಿದ್ವಿ. 55,650 ಬರುತ್ತೆ ಅಂತ ಕ್ಲಾರಿಟಿ ಕೊಟ್ಬಿಟ್ಟಿದ್ವಿ 100%. ಸೊ ಅದೇ ತರ ಬಂದ್ಬಿಟ್ಟಿದೆ ಮಾರ್ಕೆಟ್. ನೆಕ್ಸ್ಟ್ ಟಾರ್ಗೆಟ್ ಅಪ್ಡೇಟ್ ಮಾಡಿದ್ವಿ 55,300 ಗೆ ಬರುತ್ತೆ ಅಂತ ಕೂಡ ಅಪ್ಡೇಟ್ ಮಾಡಿದ್ವಿ ಗ್ರೂಪ್ ಅಲ್ಲಿ. ಸೊ ಅದು ಕೂಡ ಲೇಟ್ ಆಗಿ ರಿವಿಸಿಟ್ ಮಾಡುತ್ತೆ, ಕ್ಲಿಯರ್ ಮಾಡುತ್ತೆ ಡೇಟಾನ. ಥ್ಯಾಂಕ್ ಯು ಸೋ ಮಚ್.